ಮಾಧ್ಯಮದ ಎಲ್ಲ ಸ್ನೇಹಿತರೆ, ಇವತ್ತು 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಮತ್ತು ಕರ್ನಾಟಕದಲ್ಲೂ ಕೂಡ ರಾಜ್ಯ ಮಟ್ಟದ ಸಹಕಾರ ಸಪ್ತಾಹವನ್ನು ಆಚರಣೆ ಮಾಡ್ತಕ್ಕಂಥ ಪೂರ್ವಭಾವಿ ಸಭೆಯಲ್ಲಿ ನಾನು ಸಹಕಾರಿ ಸಚಿವನಾಗಿ ಮತ್ತು ಮುಖ್ಯಮಂತ್ರಿಯಾಗಿ ಭಾಗವಹಿಸಿದ್ದೆ. ಎಲ್ಲ ಸಹಕಾರಿಗಳು ಕೂಡ, ರಾಜ್ಯದ ಎಲ್ಲ ಸಹಕಾರಿಗಳು ಕೂಡ ಭಾಗವಹಿಸಿದ್ರು. ಈ ಸಭೆಯಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥದ್ದು 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು, ಆಮೇಲೆ ರಾಜ್ಯ ಮಟ್ಟದ ಸಪ್ತಾಹವನ್ನು, ನೆಹರೂರವರ ಜಯಂತಿ 14ನೇ ತಾರೀಕು ಉದ್ಘಾಟನಾ ಸಮಾರಂಭವನ್ನು ಬೆಂಗಳೂರಿನಲ್ಲಿ ಮಾಡೋದು ಅಂತೇಳಿ ತೀರ್ಮಾನ ಆಗಿದೆ. ಪ್ರತಿ ವರ್ಷ ಈ ಸಪ್ತಾಹವನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ಇದು 72ನೇ ಸಪ್ತಾಹ. ಬೆಂಗಳೂರಿನಲ್ಲಿ 12 ಗಂಟೆಗೆ ಅರಮನೆ ಮೈದಾನದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ, ಸಹಕಾರ ಸಚಿವನಾಗಿ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇನೆ. ಹದಿನೈದನೇ ತಾರೀಕು ರಾಯಚೂರಿನಲ್ಲಿ ನಡೀತದೆ. 16ನೇ ತಾರೀಕು ಮಂಗಳೂರಿನಲ್ಲಿ ನಡೀತದೆ. 17ನೇ ತಾರೀಕು ಹಾವೇರಿನಲ್ಲಿ. 18ನೇ ತಾರೀಕು ಹೊಸಪೇಟೆನಲ್ಲಿ. 19ನೇ ತಾರೀಕು ಕೊಪ್ಪಳದಲ್ಲಿ. ಸಮಾರೋಪ ಸಮಾರಂಭ, ಈ ಸಪ್ತಾಹದ ಸಮಾರೋಪ ಸಮಾರಂಭ 20ನೇ ತಾರೀಕು ಚಾಮರಾಜನಗರದಲ್ಲಿ ನಡೀತಾ ಇದೆ. ನಾನು ಚಾಮರಾಜನಗರ ಜಿಲ್ಲೆ ಮತ್ತು ಚಾಮರಾಜನಗರ ಈ ಸಮಾರಂಭದಲ್ಲೂ ಕೂಡ ಭಾಗವಹಿಸ್ತಾ ಇದ್ದೇನೆ. ಅದರ ಉದ್ಘಾಟನೆಯನ್ನು ಕೂಡ ನಾನೇ ಮಾಡ್ತೀನಿ. ಆಮೇಲೆ ಬೇರೆ ಬೇರೆ ಅನೇಕ ವಿಚಾರಗಳು ಚರ್ಚೆಯಾಗಿದ್ದಾವೆ. ಅದರಲ್ಲಿ ಪ್ರಮುಖವಾದದ್ದು, ಪ್ರತಿ ವರ್ಷ ಸಹಕಾರಿ ರತ್ನ ಪ್ರದಾನ ಮಾಡ್ತಾ ಇದ್ದೀವಿ. ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ. ಅದು ಮೊದಲನೇ ದಿನನೇ ನಡೀತದೆ. ಅದನ್ನು ಎಲ್ಲ ಸದಸ್ಯರುಗಳು ಕೂಡ
ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಕೆಲವೇ ದಿನಗಳಲ್ಲಿ ನಾನು ಅದನ್ನು ಯಾರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಮಹಾಮಂಡಲದ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀನಿ. ನೀನು ಹೇಳ್ಬೇಕಾ? ಸಹಕಾರ ಚಳವಳಿ ಬಲಗೊಳಿಸೋದ್ರ ಸಲುವಾಗಿ ಚರ್ಚೆ ಆಯಿತು. ಈ ಸಹಕಾರ ಚಳವಳಿ ಬಲವರ್ಧನೆ ಮಾಡಲಿಕ್ಕೆ ಅನೇಕ ವಿಚಾರಗಳನ್ನು ಚರ್ಚೆ ಆಯಿತು. ನಾನು ಎಲ್ಲ ವಿವರಗಳನ್ನು ಈಗ ಹೇಳಕ್ಕೆ ಹೋಗಲ್ಲ. ಚರ್ಚೆ ಆದಮೇಲೆ ಅಂತಿಮವಾಗಿ 7 ದಿನಗಳು ಸಪ್ತಾಹ ಮಾಡಲಿಕ್ಕೆ ತೀರ್ಮಾನ ಮಾಡಲಾಯಿತು. ಸಮಿತಿ ಕಮಿಟಿ ಈಗ ಸಹಕಾರ ಕ್ಷೇತ್ರದಲ್ಲಿ ಉತ್ತಮವಾಗಿ ಯಾರು ಕೆಲಸ ಮಾಡಿದ್ದಾರೆ, ಸಹಕಾರಿಗಳಾಗಿ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ, ರೈತರ ಪರವಾಗಿ ಜನರ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಸಹಕಾರಿಗಳನ್ನು ಗುರುತಿಸಿ ಅವರಿಗೆ ಸಹಕಾರ ರತ್ನ ಈ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥದ್ದು ಮೊದಲಿಂದ ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ. ಆ ಪದ್ಧತಿಯನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟದ್ದು ಅದು. ಈಗ ಬೇರೆ ವಿಚಾರಗಳನ್ನ ಬೇರೆ ಮಾತಾಡೋಣ. ಈಗ ಸಹಕಾರ ಸಪ್ತಾಹ ಅಷ್ಟಕ್ಕೆ ಸೀಮಿತಗೊಳಿಸ. ಇದು ಯಶಸ್ವಿ ಆಗ್ಲಿಕ್ಕೆ ಏನ್ ಮಾಡಬೇಕು ಅಂತ ಎಲ್ಲ ಹೇಳಿದ್ದಾರೆ. ಮತ್ತೆ ಮಹಾಮಂಡಲ ಈ ಫೆಡರೇಷನ್ ಇದೆಯಲ್ಲ, ಫೆಡರೇಷನ್ ಅಧ್ಯಕ್ಷರು DT ದೇವೇಗೌಡರು, ಅವರ ಮಾರ್ಗದರ್ಶನದಲ್ಲಿ ಇದು ನಡೆಯೋದು. ಫಸ್ಟ್ ಟೈಮ್ ಚೀಫ್ ಮಿನಿಸ್ಟರ್ ಕರ್ನಾಟಕದಲ್ಲಿ ಸಹಕಾರ ಸಚಿವರು ನೀವೇ. ಬಹುಶಃ ಇಡೀ ಯಾರು ಇಲ್ಲ ಮಹಾರಾಷ್ಟ್ರ ಕಂಪಲ್ಸರಿ, ಬಟ್ ಕರ್ನಾಟಕದಲ್ಲಿ ಆ ಥರ ಇಲ್ಲ. ಫಸ್ಟ್ ಟೈಮ್ ನಮ್ಮ ಶರದ್ ಪವಾರ್ ಇಲ್ಲಿ ಮುಖ್ಯಮಂತ್ರಿ ಒಬ್ಬರೇ, ಶರದ್ ಪವಾರ್ ಇಲ್ಲ ಆಕಸ್ಮಿಕವಾಗಿ ಆದದ್ದು. ನಾನು ಆಕಸ್ಮಿಕವಾಗಿ ರಾಜಣ್ಣವರು ಇಲ್ಲದೇ ಇರೋದ್ರಿಂದ ನಾನು ಅನಿವಾರ್ಯವಾಗಿ ಸಹಕಾರ ಈ ಇಲಾಖೆ ನನ್ನ ಹತ್ರನೇ ಇಟ್ಕೊಬೇಕು. ಹಾಲಿನ ಇದಿದೆಯಲ್ಲ, ಹಾಲು ನಮ್ಮ ಕರ್ನಾಟಕದಲ್ಲಿ ಒಕ್ಕೂಟಗಳು ಡೈರಿನ ಒಕ್ಕೂಟಗಳು ಕೊಟ್ಟು ರಚನೆ ಮಾಡಿದ್ದು ಫಸ್ಟ್ ಇವರೇ, ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿ. ಇವತ್ತು ಹಾಲು ಮಾರಾಟ ಆಗದೆ ನಷ್ಟ ಆಗದ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಎಲ್ಲ ಹಾಲು ಕೊಡ್ತಕ್ಕಂಥದ್ದು, ಮಾರಾಟ ಮಾಡಲಿಕ್ಕೆ ಬೇರೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಯಾವ ಅನುದಾನ ಕೊರತೆ?
ಅದೆಲ್ಲ ಪರಿಶೀಲನೆ ಮಾಡ್ತೀವಿ. ಯಾವುದನ್ನು ಮಾಡೋಕ್ಕಾಗತ್ತೆ ಅದನ್ನು ಮಾಡ್ತೀವಿ, ಯಾವುದನ್ನು ಮಾಡೋಕ್ಕಾಗಲ್ಲ ಅದನ್ನು ಮಾಡೋಕ್ಕಾಗಲ್ಲ. ಅವ್ರು ಯಾವ ಅನುದಾನ ಕೊಡೋದಿಲ್ಲ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದಿಂದ ಯಾವುದೂ ಅನುದಾನ ಬರಲ್ಲ. ಬಿಕಾಸ್ ಸಹಕಾರ ಇದೆಯಲ್ಲ ಇಲಾಖೆ, ಇದು ಸ್ಟೇಟ್ ಲಿಸ್ಟಲ್ಲಿ ಬರೋದು. ಸ್ಟೇಟ್ ಲಿಸ್ಟ್ ಅಂತ ಇದೆಯಲ್ಲ, ಸ್ಟೇಟ್ ಲಿಸ್ಟ್, ಸೆಂಟ್ರಲ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್, ಅದರಲ್ಲಿ ಬರೋದು ಕಾನ್ಸ್ಟಿಟ್ಯೂಷನ್ನಲ್ಲಿ. ಮಾಡಬಾರ್ದಿತ್ತು, ಅವ್ರು ಇಂಟರ್ಫಿಯರೆನ್ಸ್ ಶುರು ಆಗಿದೆ. ಆ್ಯಕ್ಚುಲಿ ಇದು ಸ್ಟೇಟ್ ಸಬ್ಜೆಕ್ಟು. ಸಹಕಾರ ಇದೆಯಲ್ಲ ಸ್ಟೇಟ್ ಸಬ್ಜೆಕ್ಟ್. ಕೇಂದ್ರ ಸರ್ಕಾರ ಇದರಲ್ಲಿ ಇಂಟರ್ಫಿಯರ್ ಆಗೋಕ್ಕೆ ಬರಲ್ಲ. APMC ಥರ ಎ ಪಿ ಎಮ್ ಸಿನಲ್ಲಿ ಮಾಡಿದ್ರಲ್ಲ ಅದನ್ನು ಮಾಡೋಕ್ಕೆ ಬರಲ್ಲ ಹಿಂಗೆ. ಓಕೆ, ಥ್ಯಾಂಕ್ಸ್ ಯು. ನಮ್ಮ ಥ್ಯಾಂಕ್ ಯು. ಕರ್ನಾಟಕನ ಸಾಮಾಜಿಕ ನ್ಯಾಯ ಸಹಕಾರ ಕ್ಷೇತ್ರದಲ್ಲಿ ಬರುವಂಗೆ ಕಾನೂನನ್ನು ತಿದ್ದುಪಡಿ ಮಾಡಿದ್ದೀವಿ ನಾವು. ಹಾಂ, ಇಲ್ಲ ಮಾಡ್ತೀವಿ. ಇದನ್ನು ಯಾವ್ಯಾವುದು ಅಧ್ಯಕ್ಷತೆ ನಡೆದಿಲ್ಲ ಅದನ್ನೆಲ್ಲ ಮಾಡ್ತೀವಿ. ಓನ್ಲಿ ಕೋಆಪರೇಷನ್ ಅಪ್ಪ. ಯತೀಂದ್ರ ತಿರುಚಿ ಮಾಡಿದ್ರೆ ಏನಂತ ಹೇಳಿ ನಾನು ಕೇಳಿದೆ. ಸೈದ್ಧಾಂತಿಕವಾಗಿ ಮಾತಾಡಿದ್ದೀನಿ ಅಂತ ಹೇಳ್ದ. ಯತೀಂದ್ರ ಕೇಳಿದೆ ನಾನು, ನೀನು ಏನಂತ ಹೇಳಿದ್ಯಾ ಅಂತ. ಅದು ಹೇಳಿದಾಗ ಯತೀಂದ್ರ ಹೇಳಿದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ, ಇಂಥವರೇ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಲ್ಲ ಅಂತ ಹೇಳಿದ್ರು. ಲೋಕಾಭಿರಾಮ. ಈಗ ನೀವು ಸುಮ್ಮನೆ ಇರೋದಿಲ್ವಲ್ಲ, ಹಿಂಗೆ ಕೇಳ್ತಿರಲ್ಲ. ಈಗ ಬೇಡ ಅಂದ್ರು ಹಿಂಗೆ ಕೇಳ್ತಿರಲ್ಲ. ಹಂಗೆ ಕೇಳಿದಿರಿ, ಯಾರೋ ಪ್ರಶ್ನೆಗಳು ಕೇಳಿದಿರಿ. ಏಯ್ ಕೇಳಪ್ಪ ಇಲ್ಲಿ, ಇಲ್ಲಿ. ಈಗ ನಾವು ಸಹಕಾರ ಸಪ್ತಾಹದ ಬಗ್ಗೆ ಮಾತಾಡಕ್ಕೆ ಕರೆದಿರೋದು. ನೀವು ಹೇಳಿದ್ರೆ ಹಿಂಗೆ ಅಲ್ಲಿ ಯಾರೋ ಪ್ರಶ್ನೆ ಕೇಳಿರ್ತಾರೆ, ನೀನು ಕೇಳಿಲ್ಲದೆ ಇರ್ಬೋದು, ಅಲ್ಲಿ ಕೇಳಿರ್ತಾರೆ. ಆಯ್ತು ಆಯ್ತು ನಡ್ರಿ.